ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮೋಡಿ ಮಾಡ್ತಿರುವಂತಹ ವೆಂಕಿ ಪಾತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸಾಕಷ್ಟು ವೀಕ್ಷಕರಿಗೆ ಕುತೂಹಲ ಇದ್ದೇ ಇರುತ್ತೆ. ಇವರು ಮೂಲತಃ ಎಲ್ಲಿಯವರು, ಇವರ ನಿಜವಾದ ಹೆಸರು ಏನು, ಸೊ ಸೀರಿಯಲ್ಗೂ ಮುನ್ನ ಇವರು ಏನು ಮಾಡ್ಕೊಂಡು ಬರ್ತಾ ಇದ್ರು, ಇವರ ಕಂಪ್ಲೀಟ್ ಡೀಟೇಲ್ಸ್ ಏನು, ಇವರಿಗೆ ಎಷ್ಟು ವಯಸ್ಸು ಅನ್ನುವಂಥದ್ದು. ಸೊ ಇವತ್ತು ನಿಮಗೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ವೆಂಕಿ ಪಾತ್ರವನ್ನು ನಿಭಾಯಿಸ್ತಿರುವಂತಹ ನಟ ಮೂಲತಃ ಎಲ್ಲಿಯವರು, ಇವರ ಹಿನ್ನೆಲೆ ಏನು ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯಕ್ಕಂತೂ ಪಾಪ್ಯುಲರ್ ಧಾರಾವಾಹಿ ಅಂತಾನೆ ಹೇಳ್ಬೋದು. ಲಕ್ಷ್ಮೀ ನಿವಾಸ ಧಾರಾವಾಹಿ ಅಂತೂ ಪ್ರತಿದಿನ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಮಾಡ್ತಾನೆ ಇರುತ್ತೆ. ಬಹಳ ದೊಡ್ಡ ತಾರಾಗಣವನ್ನ ಹೊಂದಿರುವಂತಹ ಈ ಧಾರಾವಾಹಿ ಕೂಡ ಕುಟುಂಬದ ಕಥೆಯನ್ನ ಹೇಳ್ತಾ ಇದೆ. ಒಂದಷ್ಟು ಜನ ಜಾಹ್ನವಿ ಪಾತ್ರವನ್ನ ಇಷ್ಟಪಡ್ತಾ ಇದ್ರೆ, ಇನ್ನೊಂದಷ್ಟು ಜನ ಭಾವನಾ ಪಾತ್ರವನ್ನ ಇಷ್ಟಪಡ್ತಾರೆ. ಸೊ ಸಿದ್ದೇಗೌಡರು ಪಾತ್ರವನ್ನ ಇಷ್ಟಪಡ್ತಾರೆ, ಜಯಂತ್ ಪಾತ್ರವನ್ನ ಇಷ್ಟಪಡ್ತಾರೆ. ಒಂದಷ್ಟು ಜನ ಜಯಂತ್ ಪಾತ್ರವನ್ನ ಹೇಟ್ ಮಾಡುವಂಥವರು ಕೂಡ ಇದ್ದಾರೆ ಸ್ನೇಹಿತರೆ. ಸೊ ಜಯಂತ್ನ ಕಾರಣಕ್ಕಾಗಿ ಅಥವಾ ಜಾಹ್ನವಿ ಪಾತ್ರದಿಂದ ಅಥವಾ ಸಿದ್ದೇಗೌಡರ ನಟನೆ, ಭಾವನಾಳ ಮುಗ್ಧತೆ, ಹೀಗೆ ಒಂದಲ್ಲ ಒಂದು ಪಾತ್ರ ಜನರನ್ನ ಈ ಧಾರಾವಾಹಿ ಬಗ್ಗೆ ಮಾತನಾಡುವಂತೆ ಮಾಡಿದೆ ಸ್ನೇಹಿತರೆ. ಅಂತೆ ಇದೀಗ ವೆಂಕಿ ಪಾತ್ರ ಕೂಡ ಈ ಧಾರಾವಾಹಿಗೆ ಮತ್ತಷ್ಟು ಮೆರುಗನ್ನ ನೀಡಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪ್ರೇಕ್ಷಕರಂತೂ ವೆಂಕಿ ಪಾತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸೊ ವೆಂಕಿ ಅನ್ನುವಂಥ ಮಾತು ಬಾರದ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ಈತನ ಹೆಸರು ಶಾಸ್ತ್ರಿ ಸ್ನೇಹಿತರೆ. ಮೂಲತಃ ರಂಗ ಕಲಾವಿದರಾದ ಇವರು ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ತಮ್ಮ ನಟನೆಯ ಮೂಲಕ ಬಹಳ ಪಾಪ್ಯುಲರ್ ಆಗಿದ್ದಾರೆ. ಸೊ ತುಂಬಾ ಜನ ಇವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡ್ತಾ ಇದ್ರು. ವೆಂಕಿ ಲಕ್ಷ್ಮೀ ನಿವಾಸ ಹಾಕೋದಾಗಿರ್ಬೋದು, ಇವರ ನಿಜವಾದ ಹೆಸರು ಏನು ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು. ಸೊ ಸದ್ಯಕ್ಕೆ ಈಗ ವೆಂಕಿ ಪಾತ್ರವನ್ನ ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಇವರ ನಿಜವಾದ ಹೆಸರು ಶಾಸ್ತ್ರಿ ಸ್ನೇಹಿತರೆ. ಸೊ ಇವರು ರಂಗ ಕಲಾವಿದರು ಕೂಡ ಹೌದು. ತಮ್ಮ ನಟನೆ ಮೂಲಕ ಈಗ ಜನರ ಒಂದು ಮೆಚ್ಚುಗೆಯನ್ನ ಗಳಿಸಿರುವಂಥ ನಟ. ಸೊ ಶ್ರೀನಿವಾಸ್ ಹಾಗೂ ಲಕ್ಷ್ಮಿಯವರ ಸಾಕು ಮಗನಾಗಿರುವಂಥ ವೆಂಕಿಗೆ ಮಾತು ಬರೋದಿಲ್ಲ. ಇತ್ತೀಚಿನವರೆಗೂ ಇತರೆ ಪಾತ್ರಗಳಲ್ಲಿ ಒಂದಾದ ಈ ಪಾತ್ರ ಇದೀಗ ಹೆಚ್ಚೆಚ್ಚು ಪ್ರಾಮುಖ್ಯತೆಯನ್ನು ಪಡ್ತಾ ಇದೆ. ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರಂತಾನೆ ಹೇಳ್ಬೋದು. ಅಂದರೆ ಜಯಂತ್ ಯಾಕೆ ಏನು ಮಾಡಿದ್ದಾರೆ ಇವರಿಗೆ, ಇವ್ರ ಬಾಯಿ ಬರೋದಕ್ಕೆ ಜಯಂತೆ ಕಾರಣನ ಅನ್ನುವಂಥದ್ದು. ಸೊ ಹಾಗಾಗಿ ಕಂಪ್ಲೀಟ್ ಕತೆ ಈಗ ಇವರ ಸುತ್ತ ತಿರುಗ್ತಾ ಇದೆ. ಸೊ ವೆಂಕಿ ಪಾತ್ರಕ್ಕೂ ಜಯಂತ್ ಪಾತ್ರಕ್ಕೂ ಬಾಲ್ಯದ ಸಂಬಂಧ ಇದೆ ಎಂಬುದು ವೀಕ್ಷಕರಿಗೆ ಇದೀಗಷ್ಟೇ ಗೊತ್ತಾಗಿದೆ. ಸೊ ಜಯಂತ್ಗೆ ಯಾಕೋ ವೆಂಕಿಯನ್ನ ಕಂಡ್ರೆ ಭಯ, ಆದರೆ ವೆಂಕಿಗೆ ಮಾತ್ರ ತನ್ನ ಬಾಲ್ಯ ಸ್ನೇಹಿತ ಇವನೇ ಅಂತ ತಿಳಿತಾ ಇಲ್ಲ. ಹಾಗಾದ್ರೆ ಇವರಿಬ್ಬರ ಹಿಂದಿನ ಕಥೆಯಾದರೂ ಏನು ಅನ್ನುವಂಥದ್ದನ್ನ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ವೆಂಕಿ ತನ್ನ ಪ್ರೀತಿಯ ವಿಚಾರವನ್ನ ಜಾಹ್ನವಿಗೆ ಹೇಳಿರುವಂಥದ್ದು. ಸೊ ಸದ್ಯಕ್ಕಂತೂ ಯಾರ ಹಂಗಿನಲ್ಲೂ ಇರಬಾರ್ದೆಂಬ ನಿರ್ಧರಿಸಿರುವಂತಹ ವೆಂಕಿ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಈ ಒಂದು ಸೀನ್ ಬಂದಾಗ ಪ್ರೇಕ್ಷಕರು ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕಾರಣ ವೆಂಕಿ ಪಾತ್ರಧಾರಿಯ ನಟನೆ. ಸೊ ವೆಂಕಿ ಎಲ್ಲೆಲ್ಲ ಕಾಣಿಸ್ಕೊಳ್ತಾರೆ, ಜನ ತಪ್ಪದೆ ಆ ಧಾರಾವಾಹಿಯನ್ನು ಸ್ಕಿಪ್ ಮಾಡದೆ ನೋಡ್ತಾರೆ. ಸೊ ಶಾಸ್ತ್ರಿಯವರು ಈ ಸೀನ್ನಲ್ಲಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ನಿಜವಾಗಿ ಕೂಡ ಮಾತು ಬರದೇನೆ ನಟಿಸ್ತಿದ್ದಾರೇನೋ ಅನ್ನುವಷ್ಟು ನೈಜವಾಗಿ ಈ ಎಪಿಸೋಡ್ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ಇವರಿಗೆ ನಿಜವಾಗಿ ಕೂಡ ಬಾಯಿ ಬರೋದಿಲ್ಲ ಅಂತ. ಸೊ ಎಷ್ಟೋ ಜನ ಪ್ರೇಕ್ಷಕರು ಈ ಸೀನ್ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ವೆಂಕಿ ಪಾತ್ರದಲ್ಲಿ ನಟಿಸ್ತಿರುವಂತಹ ಶಾಸ್ತ್ರಿಯವರು ಅದ್ಭುತವಾಗಿ ಅಭಿನಯಿಸುತ್ತಿದ್ದು ಧಾರಾವಾಹಿಗೆ ಹೆಚ್ಚಿನ ಕಳೆಯನ್ನ ತಂದಿದ್ದಾರೆ. ಹಾಗಂತ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರಿಗೆ ಮೊದಲ ಧಾರಾವಾಹಿ ಅಲ್ಲ ಸ್ನೇಹಿತರೆ. ಈ ಮೊದಲು ದಾಸ ಪುರಂದರ, ಉಗೆ ಉಗೆ ಮಹದೇಶ್ವರ, ನಮ್ಮಲಚ್ಚಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಈತ ನಟಿಸಿದ್ದಾರೆ. ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರ ಈ ಒಂದು ನಟನೆಗೆ ಹೆಚ್ಚಿನ ಪಾಪ್ಯುಲಾರಿಟಿಯನ್ನ ತಂದುಕೊಟ್ಟಿರುವಂತಹ ಧಾರಾವಾಹಿ. ಹಾಗೆ ಸ್ನೇಹಿತರೆ, ಒಂದಷ್ಟು ಜನ ಇವರಿಗೆ ಶಾಸ್ತ್ರಿ ಅಂತ ಕರೆದ್ರೆ ಇವರ ಪೂರ್ಣ ಹೆಸರು ನೋಡೋದಾದ್ರೆ ಚಂದ್ರಶೇಖರ್ ಶಾಸ್ತ್ರಿ ಸ್ನೇಹಿತರೆ. ಸೊ ಇವರು ದಾಸಪುರಂದರ ಆಗಿರ್ಬೋದು, ಉಗೆ ಉಗೆ ಮಹದೇಶ್ವರ ಎಲ್ಲದರಲ್ಲೂ ಕೂಡ ನಟಿಸಿದ್ದಾರೆ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲೂ ಕೂಡ ಚಂದ್ರಶೇಖರ್ ನಟಿಸಿದ್ದಾರೆ ಸ್ನೇಹಿತರೆ. ಇವರು ಮೂಲತಃ ಶಿವಮೊಗ್ಗದವರು. ಸೊ ಹಾಗಾಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ನಮ್ಮಲಚ್ಚಿ ಧಾರಾವಾಹಿಯಲ್ಲೂ ಕೂಡ ಚಂದ್ರಶೇಖರ್ ನಟಿಸಿದ್ರು. ಅಂದರೆ ಹಿಂದೆ ನಟಿಸಿರುವಂಥದ್ದು. ಸೊ ಅನೇಕ
ನಾಟಕಗಳಲ್ಲಿ ನಟಿಸಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ವೆಂಕಿ ಪಾತ್ರ ನಿಭಾಯಿಸೋದಕ್ಕೆ ಆ ಒಂದು ನಟನೆ ರಂಗಭೂಮಿಯೇ ಕಾರಣ ಅನ್ನುವಂಥದ್ದು. ಸೊ ಈ ಹಿಂದೆ ಅವರು ಜೀ ಕನ್ನಡ ವಾಹಿನಿಯಲ್ಲಿ ಉಗೆ ಉಗೆ ಮಾದೇಶ್ವರ ಧಾರಾವಾಹಿಯಲ್ಲಿ ಕಲ್ಯಾಣ ದೇವನ ಪಾತ್ರವನ್ನು ಮಾಡಿದರು. ಬಹುಶಃ ನಿಮಗೆ ನೆನಪಿದ್ರೆ ನೆನಪಾಗುತ್ತೆ ಈ ಕ್ಯಾರೆಕ್ಟರ್ ಬಗ್ಗೆ. ಅದಾದ ಮೇಲೆ ಇವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆ ಆಗಿದೆಯಾ ಅಂತ ಸಾಕಷ್ಟು ಜನ ಕೇಳ್ತಾರೆ. ಅಂದಹಾಗೆ ಚಂದ್ರಶೇಖರ್ ಅವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆಯಾಗಿ ಮಗ ಕೂಡ ಇರುವಂಥದ್ದು ಸ್ನೇಹಿತರೆ. ಅಣ್ಣ ಅಣ್ಣ ನನ್ನ ಮುದ್ದಿನ ಅಣ್ಣ ಅಂತ ಹಲವಾರು ಅಭಿಮಾನಿಗಳು ಅವರ ನಟನೆಗೆ ಸೋತು ಕಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರೀತಿ ಹಾಗೆ ಅಭಿಮಾನವನ್ನು ತಿಳಿಸ್ತಾ ಇದ್ದಾರೆ. ಸೊ ವೆಂಕಿ ಪಾತ್ರದ ಪ್ರೀತಿ ಆಗಿರ್ಬೋದು, ಮುಗ್ಧತೆ, ಸ್ವಾವಲಂಬಿ ಮನಸ್ಥಿತಿ ಆಗಿರ್ಬೋದು ಇತ್ಯಾದಿ ಎಲ್ಲ ಕೂಡ ಪ್ರೇಕ್ಷಕರ ಮನವನ್ನು ಸೆಳೀತಿರೋದಂತೂ 100% ಅಂತ ಹೇಳ್ಬೋದು. ಇದನ್ನು ಮೀರಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಈ ಪಾತ್ರ ಕಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ವೆಂಕಿ ಪಾತ್ರ ಅಂತ ಬಂದಾಗ ಇವರ ನಿಜವಾದ ಹೆಸರು ಚಂದ್ರಶೇಖರ್ ಶಾಸ್ತ್ರಿ. ಸೊ ಇವರು ಮೂಲತಃ ಶಿವಮೊಗ್ಗದವರು, ರಂಗ ಕಲಾವಿದರು ಕೂಡ ಹೌದು. ಜೊತೆಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಲಕ್ಷ್ಮೀ ನಿವಾಸ ಮೊದಲ ಧಾರಾವಾಹಿ ಅಲ್ಲ, ಬದಲಾಗಿ ಇವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆ ಕೂಡ ಆಗಿ ಮಗು ಕೂಡ ಇರುವಂಥದ್ದು ಸ್ನೇಹಿತರೆ. ಒಬ್ಬ ಮಗ ಕೂಡ ಇದ್ದಾನೆ. ಸೊ ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ಈ ಒಂದು ಧಾರಾವಾಹಿಯಲ್ಲಿ ವೆಂಕಿ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೆಂಕಿ ಪಾತ್ರದ ಒಂದು ಸೀನ್ ಬಂದಾಗ ನೀವು ತಪ್ಪದೇ ಆ ಧಾರಾವಾಹಿಯನ್ನ ಕಂಪ್ಲೀಟ್ ಆಗಿ ನೋಡ್ತೀರಾ? ಈ ಸೀರಿಯಲ್ ಅಲ್ಲಿ ಬೇರೆ ಯಾವ ಪಾತ್ರ ಇಷ್ಟ ಆಗುತ್ತೆ, ಯಾವ ಪಾತ್ರ ಇಷ್ಟ ಆಗೋದಿಲ್ಲ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.